ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಸರ್ ಮಂಜು ಎಂ ಅಂತ ಅಕ್ಕಮ್ಮನಕೊಪ್ಪಲವರು. ಅವರು ಬನ್ನೂರಲ್ಲಿ ದಿನಸಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಒಂದು 5 ವರ್ಷದಿಂದ ಅಲ್ಲಿದ್ದರು ಫ್ಯಾಮಿಲಿ. ಅಕ್ಕಮ್ಮನಕೊಪ್ಪಲಲ್ಲಿ ವಾಸದ ಮನೆ ಇತ್ತು, ಆದರೆ ಅಲ್ಲಿ ವಾಸ ಯಾರೂ ಇದ್ದಿರಲಿಲ್ಲ. ಅವರು ಮತ್ತು ಅವ್ರ ತಮ್ಮವರು ಮಲ್ಲಿಕಾರ್ಜುನ್ ಅಂತ, ಇವರು ಬೆಂಗಳೂರಲ್ಲಿದ್ದಾರೆ, ಅವರು ಬನ್ನೂರಲ್ಲಿದ್ದರು. ಹಬ್ಬ ಹರಿದಿನಗಳಿಗೆ ಫಂಕ್ಷನ್ಗಳು ಬಿದ್ದರೆ ಮಾತ್ರ ಮನೆಗೆ ಬರ್ತಾಯಿದ್ರು, ಹೋಯ್ತಾಯಿದ್ರು. ಅದೇ ರೀತಿ ನಿನ್ನೆ ಏನೋ ಪಕ್ಕದ ಹಳ್ಳಿನಲ್ಲಿ ಅವರ ತಂಗಿ ಕೊಟ್ಟಿದ್ರು, ಉಲ್ಲೇಗಾಲ ಅಂತ. ಅಲ್ಲೇನೋ ಗೃಹ ಪ್ರವೇಶ ಇತ್ತು ಅಂತೇನೋ ಗೃಹ ಪ್ರವೇಶಕ್ಕೆ ಬಂದಿದ್ರಂತೆ. ರಾತ್ರಿ 10 ಗಂಟೆಲೇನೋ ಬಂದರು ಊರಿಗೆ ಅಂತ ಮಾಹಿತಿ. ಆದರೆ ಅವರು ಬಂದಿದ್ದಾರೆ ಊರಿಗೆ. ಬಂದಾಗ ಅವರು ಬೆಳಗ್ಗೆ ಯಾರೋ ಒಂದು ಪಾಪು ಮನೆ ಎದುರುಗಡೆ ಹೋಗ್ಬೇಕಾದ್ರೆ ನೋಡಿ ಊರಿಗೆ ಗ್ರಾಮಸ್ಥರಿಗೆ ತಿಳಿಸವ್ರೆ. ಅವಾಗ ಹೋಗಿ ನೋಡುವಾಗ ಅಷ್ಟೊತ್ತಿಗೆ ಅವರು ಡೆತ್ ಆಗಿದ್ರು. ಊರಲ್ಲೇನೋ ಅವ್ರಿಗೆ ಯಾರೋ ಯಾವುದೇ ಎಗನೆಸ್ಟ್ ಆಗಲಿ ಏನೂ ಆಗಲಿ ಏನಿಲ್ಲ. ಅದು ಯಾವ ರೀತಿ ಕೊಲೆ ಆಗದೆ ಅಂತ ಇನ್ನೂ ಗೊತ್ತಿಲ್ಲ. ನಾವು ಪೊಲೀಸ್ನವ್ರು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಪೊಲೀಸ್ ಮುಖಾಂತರ ನಮಗೆ ತನಿಖೆಯಾಗಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು, ನಮ್ಗೆ ನ್ಯಾಯ ಬೇಕು ಸರ್. ಈಗ ಅಲ್ಲಿ ನಾವು ಕೊಲೆ ಆಗಿದೆ ಅನ್ನೋದಕ್ಕೆ ಅಲ್ಲಿ ಅವ್ರಿಗೆ ಏಟು ಬಿದ್ದು ಪರ್ಸನಲ್ಲಿ ಮಲಗವ್ರು ಅಷ್ಟೇ. ಅದು ಏಟು ಬಿದ್ದು ಬೆಳಗ್ಗೆ ಸ್ಪಾಟ್ ಆಗಿರಲ್ಲ, ನಾವು ಅದನ್ನೇ ಕೊಲೆ ಆಗಿರ್ಬೋದು ಅನ್ನೋ ಸಂಖ್ಯೆನಲ್ಲಿ ಇದು ಮಾಡ್ತಾ ಇದ್ದೀವಿ. ಅದು ಅವರು ಹಣೆಗೆ ಬಿದ್ದೈತೆ, ಇಲ್ಲೆಲ್ಲ ಓಪನ್ ಆಗೈತೆ ಪೂರ್ತಿ. ಮೈ ಮೇಲೆಲ್ಲ ಬಾಡಿ ಇಲ್ಲಲ್ಲಿ ಬಟ್ಟೆಗಳು ಯಾವುದು ಇದಿರಲಿಲ್ಲ, ಅಲ್ಲೇ ಎಲ್ಲ ಚಲಂಪಿಲಿ ಆಗಿದ್ದು. ಅವ್ರದ್ದು ಫೋನ್ ಅಲ್ಲೇ ಬಿದ್ದೈತೆ. ಅದು ಈಗ ಪೊಲೀಸ್ ತನಿಖೆ ಬಗ್ಗೆ ಅದು ನಮಗೆ ನ್ಯಾಯ ಬೇಕು, ಅದನ್ನು ಒದಗಿಸ್ಬೇಕು ಸರ್. ಮದುವೆ ಆಗೈತೆ, 2 ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು ಪಾಪು ಇದೆ ಸರ್. ಆ ಥರ ಯಾವುದೂ ಸೌಂಡ್ ಬರಲಿಲ್ಲ ಅಂತಾರೆ. ಅವ್ರ ಪಕ್ಕದ ಮನೆಯಲ್ಲೂ ಯಾರೂ ಇಲ್ಲ, ಅವರು ಬೆಂಗಳೂರಲ್ಲಿದ್ದಾರೆ. ಮತ್ತು ಊರಿಂದ ಹೊರಭಾಗದಲ್ಲಿ ಅವ್ರ ಮನೆ ಐತೆ. ಊರಿಂದ ಹೊರಭಾಗದಲ್ಲಿ ಮನೆ ಇರೋದ್ರಿಂದ ಆ ಥರ ಇಲ್ಲ. ಅವರು 10 ಗಂಟೆಗೆ ಅಲ್ಲಿ ಒಂದು ದೇವಸ್ಥಾನದ ಹತ್ರ ಒಂದು ಫುಟೇಜು ತೆಗೆದು ಹೋಗ್ಲಾಗಿ ಅವರು 10 ಗಂಟೆ 4 ನಿಮಿಷಕ್ಕೆ ಬಂದಿರುವಂಥದ್ದು ಫುಟೇಜ್ನೆಲ್ಲ ಐತೆ ಅಲ್ಲಿ. ಏನು ಸರ್? CCTVನಲ್ಲಿ ಫುಟೇಜ್ ಆಗೈತೆ. 10 ಗಂಟೆ 4 ನಿಮಿಷಕ್ಕೆ ನೈಟು ಬಂದವ್ರೆ, ಬೈಕಲ್ಲಿ ಬಂದವ್ರೆ. ಅವ್ರದೇ ಬೈಕು ಅಲ್ಲೇನೆ ಐತೆ. ಅವಾಗ ಏನಿಲ್ಲ, ಅವರೇನೆ ರೆಡ್ ಹ್ಯಾಂಡ್, ಅವರು ಒಬ್ಬರೇನೆ ಬೈಕಲ್ಲಿ ಬಂದಿದ್ದಾರೆ ಸರ್. ಅಲ್ಲಿ ಬಂದಾಗ ಮಾಮೂಲಿ ಡ್ರೆಸ್ಸು ಏನು ಬಟ್ಟೆ ಹಾಕಿದ್ರು, ಏನು ಕಳ್ಸಿ ಬಿದ್ದಿತ್ತು ಅದೇ ಬಟ್ಟೆನಲ್ಲಿ ಬೈಕನ್ನು ಓಡಿಸ್ಕೊಂಡು ಅವರೇ ಬಂದಿದ್ದಾರೆ. ಅವರೇ ಬಂದಿರೋದ್ರಿಂದ ಮನೆಗೆ ಬಂದ ಮೇಲೆ ಅದು ಏನಾಗೈತಿ ಏನು ಅಂತ ಯಾರಿಗೂ ಏನು ಗೊತ್ತಿಲ್ಲ ಸರ್. ಅಲ್ಲಿಂದ ಒಂದು 500 ಮೀಟರ್ಸ್ ಆಗ್ಬೋದು. ಹಾಂ, ಇಲ್ಲ ಸರ್, ಆ ಥರ ಏನಿಲ್ಲ. ಊರಲ್ಲಿ ಒಳ್ಳೆ ಮನ್ಸ, ಆಮೇಲೆ ಯಾವಾಗಲೂ ಊರಿಗೆ ಜಾಸ್ತಿನ ಬರೋಲ್ಲ. ಹಬ್ಬ ಹರಿದಿನಗಳಿಗೆ ಮಾತ್ರ ಬರ್ತಾಯಿದ್ರು ಹೋಗ್ತಾಯಿದ್ರು. ಆ ಥರ ಯಾವ ಥರ ಏನಿಲ್ಲ. ಹೊರಗಡೆದು ಏನು ಅಂತ ನಮಗೂ ಏನು ಸರಿಯಾಗಿ ಮಾಹಿತಿ ಇಲ್ಲ ಸರ್. ಮನೆ ಒಳಗಡೆ ಹೋಗೋಕೆ ಅಲ್ಲಿ ಕೀ ಇದ್ರಲಿಲ್ಲ, ಲಾಕ್ ಮಾಡಿದ್ರು. ಮನೆ ಒಳಗಡೆ ಹೋಗೇ ಇಲ್ಲ ಇವರು ಸರ್. ಅವರು ಫ್ಯಾಮಿಲಿ ಇದ್ದು ಮನೆ ಖಾಲಿ ಐತೆ. ಅವ್ರ ತಮ್ಮವರು ಮಲ್ಲಿಕಾರ್ಜುನ್ ಅಂದ್ಬಿಟ್ಟು ಬೆಂಗಳೂರಲ್ಲಿದ್ದಾರೆ, ಅವ್ರ ಫ್ಯಾಮಿಲಿ ಬನ್ನೂರಲ್ಲಿದ್ದಾರೆ. ಇವರು ಎಲ್ಲ ನಿಯರೆಸ್ಟು ಒಂದು ಗೃಹ ಪ್ರವೇಶಕ್ಕೆ ಬಂದು ನೈಟ್ ಅಲ್ಲಿಗೆ ಬಂದಿದ್ದಾರೆ ಅಷ್ಟೇ. ಹಾಂ, ಅಂದರೆ ಮನೆಗೆ ಹಬ್ಬ ಹರಿದಿನಗಳಿಗೆ ಫಂಕ್ಷನ್ಗಳಿಗೆ ಮಾತ್ರ ಬರ್ತಿದ್ರು ಹೊರತು ಯಾವಾಗಲೂ ವಾಸ ಇಲ್ಲ. ಅದರಿಂದ ಸರ್ ಆ ಥರ ಫುಟೇಜಲ್ಲಿ ಯಾವುದೂ ಬಂದಿಲ್ಲ. ಅದು ಆ ಥರ ಸಂಖ್ಯೆ ಅನುಮಾನ ಬರ್ತೈತೆ. ಅದು ಪೊಲೀಸ್ ತನಿಖೆ ಬಗ್ಗೆ ನಮಗೆ ಮಾಹಿತಿ ಬಗ್ಗೆ ಎಲ್ಲ ಡೌಟು ಸದ್ಯಕ್ಕೆ ಯಾರ ಮೇಲೆ ಇಲ್ಲ ಸರ್. ನಾವು ಊರು ಸ್ಥಳೀಕರು ಹೇಳ್ತಿರೋದ್ರಿಂದ ಊರ ಬಗ್ಗೆ ಗೊತ್ತೇ ಹೊರತು ಹೊರಗಡೆದು ನಮಗೇನು ಗೊತ್ತಿಲ್ಲ. ಅವರು ಚೆನ್ನಾಗಿದ್ರು ಒಡನಾಟ, ಊರಿನಲ್ಲಿರುವಂಥ ಸ್ನೇಹಿತರ ಜೊತೆಲೆಲ್ಲ ತುಂಬ ಚೆನ್ನಾಗಿದ್ರು. ಆದರೆ ಅವರೆಲ್ಲ ವ್ಯವಹಾರ ಎಲ್ಲ ಹೊರಗಡೆ ಮಾಡೋದ್ರಿಂದ ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಸರ್. ಅವರು ಸರ್ ಆ ಥರ ಏನೂ ಇಲ್ಲ. ಒಂದು ಸ್ವಲ್ಪ ಬೈಕು ಸ್ಕ್ರ್ಯಾಚ್ ಆಗೈತೆ ಅಷ್ಟೇ. ಬೈಕ್ ಮಾಮೂಲಿ ಮನೆ ಮುಂದೆನೇ ನಿಂತೈತೆ, ಲೈಟಾಗಿ ಸ್ಕ್ರ್ಯಾಚ್ ಆಗೈತೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಹೊರಗಡೆ ಬಗ್ಗೆ ನಮಗೇನು ಇತ್ತ ಅಂತ ಗೊತ್ತಿಲ್ಲ. ಅದು ತನಿಖೆ ಬಗ್ಗೆ ನಮಗೆ ಎಲ್ಲ ಗೊತ್ತಾಗಬೇಕು. ನಾವೆಲ್ಲ ವರದಿ ಅದು ಆ ಥರ ಅನ್ನಿಸ್ತಾ ಐತೆ, ಆದರೆ ಏನು ಅಂತ ಗೊತ್ತಾಯ್ತಿಲ್ಲ ಸರ್ ಅಷ್ಟೇ. ಯಾಕೆಂದ್ರೆ ಅವ್ರು ರೆಡ್ ಹ್ಯಾಂಡಾಗಿ ಬಂದಿರೋದು, ಅಲ್ಲೇ ಬಂದವ್ರೆ. ಅದು ಬೆಳಿಗ್ಗೆ ಆ ಥರ ಆಗೈತೆ ಅಂತಂದರೆ ಅದನ್ನೇ ನಾವು ಅನ್ಕೋಬೇಕು ಅಂತ ಅನ್ನಿಸ್ತಾ ಇದ್ದೀವಿ. ಆ ಥರ ಅಂತ ಇದೀವಿ ಅಷ್ಟೇ. ರವಿ ಅಂತ ಸರ್. ನಾನು ಗೃಹ ಪ್ರವೇಶ ಬಂದಿದ್ದೆ. ಬಂದು ಸಾಯಂಕಾಲ 6 ಗಂಟೆ ಮನೆಗೆ ಬಂದಿದ್ದೀನಿ. ನಮ್ಮ ಮನೆಗೆ ಬಂದು ನಾವು ಒಂದು ಸ್ವಲ್ಪ ಬೆಂಗಳೂರಲ್ಲಿ ಹೋಟೆಲ್ ಇದೆ, ನಂದು ಹೋಟೆಲ್ ನಮ್ಮ ಬಿಸ್ನೆಸ್ ಮಾಡೋದು. ನಮ್ಮ ಊರವರೇ ತರಕಾರಿ ಬೆಳೆದಿದ್ದಾರೆ. ಅವ್ರ ಹತ್ರ 4 ಮೂಟೆ ವೆಜಿಟೇಬಲ್ ತಗೊಂಡು, ಮೆಣಸಿಗೆ ಎಲ್ಲ ತಗೊಂಡು ಮನೇಲಿ ಇಟ್ಬಿಟ್ಟು ನನಗೊಂದು ಟಿ ನರಸೀಪುರದ ಒಂದು ಮದುವೆ ಇತ್ತು, ನಮ್ಮ ಸ್ನೇಹಿತರದ್ದು ಬೆಂಗಳೂರವರು. ಟಿ ನರಸೀಪುರಕ್ಕೆ ನಾನು 7 ಗಂಟೆ 7-7:15 ಆಸುಪಾಸು ನಮ್ಮ ಮನೆ ಬಿಟ್ಟಿದ್ದೀನಿ. ಟಿ ನರಸೀಪುರ ಮದುವೆಗೆ ಹೋಗಿದ್ದೀನಿ. 12 ಗಂಟೆವರೆಗೆ ಅಲ್ಲಿದ್ದೀನಿ. ನನಗೆ ಯಾವುದು ಫೋನ್ ಇಲ್ಲ, ಏನಿಲ್ಲ, ಎಂತಿಲ್ಲ. ನಮ್ಮ ಅತ್ತಿಗೆ ಫೋನ್ ಮಾಡಿದ್ದಾರೆ, ನನಗೂ ಮಾಡಿಲ್ಲ, ನಮ್ಮ ಮಿಸ್ಸಸ್ಸು ಮಾಡಿದ್ದಾರೆ. ಯಾಕೆಂದರೆ ಎಲ್ಲ ಚೆನ್ನಾಗಿದ್ದೀವಿ ಟೋಟಲ್, ನಮ್ಮ ಫ್ಯಾಮಿಲಿ ಅದು ಇದು ಅಂತ ಏನಿಲ್ಲ. ವ್ಯವಹಾರ ಎಲ್ಲ ಒಂದೇ ತಾನೆ, ಒಬ್ಬರೇ ಮಾಡೋದು, ನಾನು ಒಬ್ಬನೇ ವ್ಯವಹಾರ ನೋಡ್ಕೊಳ್ಳೋದೆಲ್ಲ. ಅವ್ರದ್ದು ಏನಿಲ್ಲ, ಅವ್ರದ್ದು ಏನಿದೆ ಅವ್ರ ಫ್ಯಾಮಿಲಿ, ಇನ್ನು ಗದ್ದೆದು ಏನಿದೆ ಪ್ರತಿಯೊಂದು ವ್ಯವಹಾರದ್ದು ಏನಿದೆ ಅದೆಲ್ಲ ನಾನು ಒಬ್ಬನೇ ನೋಡ್ಕೊಳ್ತಿದ್ದೆ. ಇಬ್ಬರು ಚೆನ್ನಾಗಿದ್ದು. ಯಾವಾಗ ಇವರು ಎಲ್ಲರಿಗೂ ಫೋನ್ ಮಾಡಿದ್ದಾರೆ, ನಮ್ಮ ವೈಫು ಫೋನ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಇವತ್ತು ನಮ್ಮ ಮಾವನಿಗೊಬ್ಬರಿಗೆ JC ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವ್ರಿಗೊಂದು ಯೂರಿನ್ ಟೆಸ್ಟು
ಮತ್ತು ಅವ್ರಿಗೂ ಒಂದು ಸ್ವಲ್ಪ ಹುಷಾರಿರಲಿಲ್ಲ. ಅವ್ರು ನಮ್ಮ ಅತ್ತಿಗೆ ಏನು ಯೋಚನೆ ಮಾಡಿದ್ರೆ ನಮ್ಮ ಮಿಸಸ್ಗೆ ಹೇಳಿದ್ರೆ ಬೇಡ ಮಲ್ಲಿ ಮತ್ತೆ ವಾಪಸ್ ಕರೆಯೋದು, ಬೆಳಗ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಟಯರ್ಡ್ ಆಗ್ತಾನೆ, ಪರವಾಗಿಲ್ಲ ಊರಲ್ಲಿ ಇರೋರ್ಗೆ ಯಾರಿಗೂ ಹೇಳ್ತೀವಿ ಅಂದ್ಬಿಟ್ಟು ಹೇಳಿದ್ದಾರೆ. ನಮ್ಮ ರಿಲೇಷನ್ ಆದಂಥ ಮಂಜು ಮತ್ತು ಮೂರ್ತಿ ಅವ್ರ ಮನೆಗೆ ವಿಷಯ ತಿಳಿಸಿದ್ರೆ ಅವರು ಬಂದು ನೋಡಿ ಹೋಗಿದ್ದಾರೆ, ಏನೂ ಇರಲಿಲ್ಲ ಅಂತ, ಘಟನೆಗಳು ಏನೂ ಇಲ್ಲ. ಇವ್ರು ಬಂದು ಹೋದ್ಮೇಲೆ ಏನಾಗಿದೆ ಗೊತ್ತಿಲ್ಲ. ನಾನು ಬೆಳಗ್ಗೆ 7 ಗಂಟೆ ಕಾಲ್ ಬಂತು ಮತ್ತೆ ನಮ್ಮ ಅತ್ತಿಗೆಯಿಂದ. ಫೋನ್ ಮಾಡಿದ್ರು, ಫೋನ್ ಮಾಡಿ ಎಲ್ಲಿದೆ ಅಂತಂದ್ರೆ ಈಗ ಇಲ್ಲಿ ಮಂಜು ಬಂದಿಲ್ಲ ರಾತ್ರಿ, ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಅಂದರು. ಸರಿ ಆಯಿತು ಓಕೆ ನೋಡೋಣ ಇರೋ ಯಾರಿಗ ಫೋನ್ ಮಾಡ್ತೀನಿ ಅಂತೇಳಿ ನಮ್ಮ ಗ್ರೂಪ್ ರೇಸ್ ನಡೆದಿರ್ತಲ್ಲ ನಮ್ಮ ಮಾವ ಅವ್ರನ್ನ ಫೋನ್ ಮಾಡಿದೆ ಬೆಳಿಗ್ಗೆ. ಮಂಜು ಬಂದಿಲ್ಲ ಅಂತ ನಿಮ್ಮ ಊರಲ್ಲಿ ಇದ್ರಂತೆ. ಇಲ್ಲ ಗಿರೀಶ ಜೊತೆ ಹೋದ್ರಂತೆ, ಬೈಕ್ ತಗೊಂಡು ಕೊಟ್ಟ ಗಿರೀಶ ಪಾಪ, ಅವರು ಆ ಕಡೆ ಅವ್ರ ಅಜ್ಜಿ ಊರಿಗೆ ಹೋಗಿದ್ದಾನೆ, ಇವ್ನು ನಿಮ್ಮ ಊರಿಗೆ ಹೋಗಿದ್ದಾರಂತೆ. ಮತ್ತೆ ದುಗ್ನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಅಲ್ಲಿ ಫ್ರೆಂಡ್ ಒಬ್ಬರು ನಾಗೇಶ್ ಅಂತ ಇದ್ದಾರೆ, ಅವ್ರ ಜೊತೆನೂ ಅಲ್ಲಿ ಅಂಗಡಿ ಹತ್ರ ಹೋಗಿ ಒಂದು 9 ಗಂಟೆ ಅಲ್ಲಿದ್ದಾರೆ. ಅಲ್ಲಿದ್ದು ಸರಿ ಮಂಜು ಬರ್ತೀನಿ ಅಂದ್ಬಿಟ್ಟು ಹೇಳಿ ನಾಗೇಶ್ ಹಿಂಗೆ ಹೇಳ್ಬಿಟ್ಟು ಹೊರಟಿದ್ದಾರೆ. ಅಷ್ಟೇ ಮಾಹಿತಿ ಲಾಸ್ಟು. ಅಷ್ಟು ಬಿಟ್ಟರೆ ಮತ್ತೆ ಫೋನ್ ಸ್ವಿಚ್ ಆಫು, ಏನು ಏನು ಗೊತ್ತಿಲ್ಲ ಸರ್. ಇದು ಹೇಗಾಗಿದೆ ಏನಾಗಿದೆ ನನಗೆ ಗೊತ್ತಾಗಿದ್ದು ಬೆಳಿಗ್ಗೆ. ಅಂದರೆ ಕೊಲೆ ಶಂಕೆ ಇದೆ ಸರ್. ಸರ್ ನನಗೆ ಹಂಗಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಯಾರ ಮೇಲೂ ದ್ವೇಷನೇ ಇಲ್ಲ ಅದನ್ನು ಇದು ಮಾಡ್ಕೊಳ್ಳೋದಕ್ಕೆ. ನಮ್ಮೂರಲ್ಲಂತೂ ಅದು ಯಾವುದು ಆ ಥರದ್ದು ಯಾವುದು ಇಲ್ಲಕ್ಕೇ ಇಲ್ಲ. ಒಬ್ಬರೂ ನಾವು ಹಿಂಗೆ ಇದು ಬೆಳೆ ತೋರಿಸಿ ಮಾತಾಡ್ತೀವಿ ಅನ್ನೋ ತಪ್ಪು. ಯಾಕಂದರೆ ಇದ್ದರೆ ಹೇಳಬೇಕು, ಇಲ್ಲ ಅಂದರೆ ಇಲ್ಲ. ನಮ್ಮೂರಲ್ಲಿ ಮಾತ್ರ ಆ ಥರದ್ದು ಯಾವುದೇ ಥರದ ಅಹಿತಕರ ಘಟನೆ ಇಲ್ಲಿವರೆಗೆ ನಡೆದಿಲ್ಲ. ಇದು ಫಸ್ಟು. ಆ ಥರದ್ದು ಯಾವ ಮೇಲೆ ದ್ವೇಷನೂ ಇರಲಿಲ್ಲ. ಎಲ್ಲರ ಜೊತೆ ಚೆನ್ನಾಗಿ ಬರೀತಿದ್ದ, ಎಲ್ಲರ ಜೊತೆ ಚೆನ್ನಾಗಿರ್ತಿದ್ದ. ಅವನಿಗೆ ಒಂದು ನಮ್ಮನೆಗೆ ಬಂದಿರೋ ಕಾರಣ ಬಂದಿದ್ದಾನೆ ಅಂತಂದರೆ ನಾನು ಯಾವಾಗಲೂ ಪ್ರತಿದಿನ ಫೋನ್ ಮಾಡ್ತಿದ್ದೆ. ನೆನ್ನೆ ನೈಟ್ ಒಂದಿನ ಫೋನ್ ಮಾಡಿಲ್ಲ ಅವ್ನು ನನಗೆ. ಅದು ಮೊನ್ನೆ ನೈಟು ಫೋನ್ ಮಾಡಿದ್ರು ನನಗೆ 9:00 ಎಲ್ಲಿದೆ ಅಂತ. ಊರಿಗೆ ಬಂದಿದ್ದೀನಿ. ನಾವು ಊರಿಗೆ ಬಂದಾಗ ಎಲ್ಲ ಲೇಟ್ ಗೀಟ್ ಆದರೆ ನಾನು ನೋಡ್ಕೊಂಡು ಹೋಗಿ ಬರ್ತಿದ್ರು. ನಾನು ಒಬ್ಬನೇ ಅಲ್ಲಿ ಇರ್ತಿದ್ದೆ, ಯಾವಾಗಲೂ ಮಲ್ಕೊಳ್ತಾ ಇದ್ದೆ. ನೆನ್ನೆನೂ ಅದೇ ಥರ ಬಂದಿರ್ತಾರೆ ಅಂತ ನನಗಿದು ಬಂದಿದ್ದಾರೆ, ನಾನು ಇದ್ದೀನಿ ಅಂತೇಳಿ. ನಾನು ಮದುವೆಗೆ ಹೋಗಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ, ಫೋನ್ ಮಾಡಿಲ್ಲ ನನಗೆ. ಬಂದಿದ್ದಾರೆ, ಬಂದಮೇಲೆ ಏನಾಗಿದೆಯೋ ಆ ಭಗವಂತನಿಗೆ ಗೊತ್ತು. ಈಗ ನಾನು ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದು ಏನೇ ಆಗಲಿ ಅದು ಹೊರಗಡೆ ಅದನ್ನು ತರಿಸಿ ಅದು ಯಾರು ಏನಾಗಿದೆ ಅಂತೇಳಿ ಇದು ಮಾಡಿಕೊಡೋದು ನಿಮ್ಮೆಲ್ಲರ ಕರ್ತವ್ಯ. ಈಗ ಅಲ್ಲಿದ್ದಿಲ್ಲ ಆ ಜಾಗ, ಅದು ವಾಸದ ಮನೆ ವಾಸ ಅಣ್ಣ ತಮ್ಮ ಒಂದೇ ಮನೆಯೇ. ನಾವು ಸುಮ್ಮನೆ ಡಿವೈಡ್ ಮಾಡ್ಕೊಂಡಿದ್ದಷ್ಟೇ. ಅಂದರೆ ಯಾವತ್ತಿದ್ರೂ ಅದು ಆಗಲೇಬೇಕು. ವಾಸ ಒಂದೇ ಆದ್ರೂ ಊಟ ತಿಂಡಿಯೆಲ್ಲ ಒಂದು ಕಡೆನೇ ಮಾಡ್ಕೊಳ್ತೇವೆ. ಒಂದಿನ ನಮ್ಮ ಮನೆ, ಒಂದಿನ ಅವ್ರು ಮನೇಲಿ ಯಾರೂ ಇರೋಲ್ಲ. ಹಾಂ, ಕೆಳಗಡೆ ಅಲ್ಲಿ ರಕ್ತ ಸುರಿದಿಲ್ಲ ಸರ್, ಸುರಿದಿಲ್ಲ. ಅಲ್ಲಿ ಬಿದ್ದಾಗ ಏನಂದರೆ ಒಂದು 2-3 ಡ್ರಾಪ್ ರಕ್ತ ಇದ್ದಾನೆ, ಅಷ್ಟು ಬಿಟ್ಟರೆ ಅಲ್ಲಿ ಒಂದು 100 ml 50 ml ರಕ್ತ ಎಲ್ಲೂ ಸುರಿದಿಲ್ಲ. ಅಲ್ಲಿ ಪಡ್ಸಲೆ ಮೇಲೆ ಅಲ್ಲಿ ಯಾವುದೇ ಥರ ರಕ್ತದ ಕಲೆ ಇಲ್ಲ. ಬಟ್ಟೆಯಲ್ಲಿ ಇದೆ, ಒಂದು ತೆಂಗಿನ ಮರದ ಕೆಳಗಡೆ ಇದೆ ಬಟ್ಟೆ. ಒಂದು ಬನಿಯನ್ ಬಂದು ಒಂದು 5ನೇ ತೆಂಗಿನ ಮರದ ಹತ್ರ ಹೋಗಿ ಬಿದ್ದಿದೆ. ಆಮೇಲೆ ನೀರು ಹಾಕ್ತೀವಿ ಒಂದು ಪೈಪು, ಯಾವಾಗಲೂ ತೆಂಗಿನ ಮರಕ್ಕೆ ಮನೆಗೆ ಅಂತ ಯೂಸ್ ಮಾಡ್ಕೊಂಡು ಸಣ್ಣದೊಂದು ಬೋರ್ ಹಾಕ್ಸಿದ್ದೀವಿ. ಅಲ್ಲೂ ಹೋಗಿ ಪೈಪ್ ಮುಟ್ಟಿದ್ದಾರೆ, ಅಲ್ಲೂ ಬ್ಲಡ್ ಕಲೆ ಆಗಿದೆ. ಅದು ಇಷ್ಟು ಮಾಹಿತಿ ನಮಗೆ ಗೊತ್ತಿದೆ ಸರ್. ಅಂದರೆ ಯಾರೋ ಹೊಡೆದಾಕ್ಬಿಟ್ಟು ತಂದು ಹಾಕಿರ್ಬೋದು ಅಂತ ಅನುಮಾನ ಸರ್. ಸರ್ ಅದನ್ನು ನಾವು ಹೇಳೋಕ್ಕಾಗಲ್ಲ. ನಮ್ಗೆ ಹಂಗಿದೆ ಅಂತಲೂ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಕೊಲೆ ಅನ್ಸುತ್ತಾ ಏನ್ ಅನ್ಸುತ್ತೆ ಈಗ ನಿಮ್ಗೆ? ಸರ್ ಮೇಲ್ನೋಟಕ್ಕೆ ಎಲ್ಲ ಹೇಳ್ತಿರೋ ನೋಡಿದ್ರೆ ಹಂಗೆ ಅನ್ಸ್ಬೋದೇನೋ, ಬಟ್ ನಮ್ಗೆ ಅದು ಅನ್ಸ್ತಿದೆ ಅನ್ಸಿಲ್ಲ ಅಂತ ಕಾರಣ ನಮ್ಗೆ ಗೊತ್ತಾಗ್ತಿಲ್ಲ. ಅಲ್ಲ ನಿಮ್ಗೇನು ಅನಿಸ್ತದೆ ಹಾಗಾದ್ರೆ? ಈಗ ಬೇರೆ ಏನಾಗಿರ್ಬೋದು ಸರ್ ಇಲ್ಲಿ ಊರಲ್ಲಿ ಗೊತ್ತಿಲ್ಲ, ವ್ಯವಹಾರ ಇಬ್ಬರದು ಬೇರೆ ಬೇರೆನೆ. ಅವ್ರದ್ದು ಹೊರಗಡೆ ಏನೇನು ವ್ಯವಹಾರ ಮಾಡಿದ್ರು ಅಂದರೆ ರೇಷನ್ ಅಂಗಡಿ ದಿನಸಿ ಅಂಗಡಿ ಏನಿತ್ತು ಹೊರಗಡೆ ಒಡನಾಟ ಗೊತ್ತಿಲ್ಲ. ನಮ್ಮಲ್ಲಿರೋ ಒಡನಾಟ ಯಾವಾಗಲೂ ಒಂದು ಮಾತು ಆಡ್ತಿಲ್ಲ ಜೋರಾಗಿ, ಒಂದು ಏನು ಎದ್ದು ಮಾಡ್ತಿರಲಿಲ್ಲ. ಅಟ್ಲೀಸ್ಟ್ ಜೋರಾಗಿ ಮಾತಾಡ್ತಾರೆ, ಯಾರ ಹತ್ರ ಜಗಳ ಇದುವರೆಗೂ ಅವ್ನು ಜಗಳ ಮಾಡಿದ್ದೇ ಇಲ್ಲ ಊರಲ್ಲಿ. 40 ವರ್ಷ ವಯಸ್ಸು. ಆಕ್ಸಿಡೆಂಟ್ ಅನಿಸುತ್ತೋ ಅಥವಾ ಕೊಲೆ ಅನಿಸುತ್ತಾ ಸರ್? ಆಕ್ಸಿಡೆಂಟ್ ಅನ್ನೋದಕ್ಕಿಂತ ಹೆಚ್ಚಿಗೆ ಬೈಕು ಡ್ಯಾಮೇಜ್ ಆಗಿದೆ. ಬೈಕು ಒಂದೇ ಸೈಡ್ ಡ್ಯಾಮೇಜ್ ಆಗಿದೆ, ರೈಟ್ ಸೈಡಲ್ಲೇ. ಬಾಡಿಗೂ ರೈಟ್ ಸೈಡಲ್ಲೇ ಡ್ಯಾಮೇಜ್ ಆಗಿದೆ ಒಂದು. ಎರಡನೇದು ಒಂದು ವೈರ್ ಇದೆ ಅಲ್ಲಿ, ನಾವು ಮನೆಗೆ ಒಂದು ಹೊರಗಡೆಗೆ ಒಂದು ಮರ್ಕಿರೋ ಲೈಟ್ ಹಾಕಿದ್ದೀನಿ ನಾನು ದೊಡ್ಡದು. ಆ ವೈರು ಕತ್ತಿಗೆ ಬಿಗ್ದಿದೆ. ಅದು ನೋಡಿದರೆ ಯಾರೋ ಮಾಡಿರ್ಬೋದೇನೋ ಅಂತ ಅನಿಸ್ತಿದೆ, ಬಟ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಅಂದರೆ ಆಕ್ಸಿಡೆಂಟ್ ಇರ್ಬೋದು, ಕೊಲೆನೂ ಇರ್ಬೋದು, ಎರಡೂ ಇರ್ಬೋದು. ಆಕ್ಸಿಡೆಂಟ್ ಆಗಿದ್ರೆ ಆಕ್ಸಿಡೆಂಟ್ ಇರ್ಬೋದು. ಆ ವೈರ್ ಕತ್ತಿಗೆ ಇದಾಗಿರೋದ್ರಿಂದ 1 ಇಂಚಷ್ಟು ಅದು ಇಲ್ಲಿ ಕೂದಿದೆ. 1 ಇಂಚ ಬ್ಲಡ್ ಬಂದಿಲ್ಲ. ಅಲ್ಲಿ ವೈರ್ ಹೆಂಗಾಗಿದೆ ಅಂದರೆ ಅದು ಹಿಡ್ಕೊಂಡು ಇದು ಮಾಡಿದ್ದಾರೆ. ಅದು ಪವರ್ ಇರುತ್ತೆ, ಯಾವಾಗಲೂ ಕರೆಂಟ್ ಇರುತ್ತೆ. ಅದು ಕತ್ತಿಗೆ ಒಂದು ರೌಂಡ್ ಹೋಗಿರೋದ್ರಿಂದ ಈ ಕಡೆ ಕೊಲೆನೂ ಅಂತ ನಮ್ಗೆ ಅನ್ನಿಸ್ತಿದೆ. ಬೈಕಲ್ಲಿ ಬಿದ್ದಿದ್ರೆ ಕೊಲೆ ಆಗಿದೆಯೋ ಅನ್ನೋದು ಎರಡು ಅನುಮಾನ ಇದೆ. ಅಂದರೆ ಯಾರು ಕೊಲೆ ಮಾಡಿ ಬೈಕಲ್ಲಿ ಬಿದ್ದಿರೋ ಥರ ಬಿಂಸಕ್ಕೆ ಟ್ರೈ ಮಾಡಿರ್ಬೋದು ಅನ್ಸುತ್ತದೆ. ಬಟ್ ಅಷ್ಟು ಜೋರಾಗಿ ಏಟಾಗಿರೋದ್ರಿಂದ ಅದು ಹಂಗೆ ಆಗಿದೆಯಾ ಅಂತ ಗೊತ್ತಿಲ್ಲ. ಇಲ್ಲಿ ಯಾರು ಫಾಲೋಅಪ್ ಮಾಡ್ಕೊಂಡಿದ್ರೋ ಏನು ಮಾಡಿದ್ರು. ನಮ್ಮೂರಿಗೆ 2 ದಾರಿ ಇದೆ. ಒಂದು ದಾರಿಲಿ CCTV ಇದೆ, ಇನ್ನೊಂದು ದಾರಿಲಿ CCTV ಇಲ್ಲ. ಇಲ್ಲ ಸರ್, ಹಿಂದ್ಗಡೆ ಒಂದು ಮನೆ ಇದೆ, ಬ್ಯಾಕ್ ರೋಡ್ ಅಷ್ಟೇ. ಎದುರುಗಡೆ ಒಂದು ಮನೆ ಇದೆ, ಎದುರುಗಡೆ ಇವ್ರದ್ದು ಹಸುನ ತೋಟ ಇದೆ. ಅಲ್ಲಿ ಇವ್ರ ತಂದೆಯವ್ರು ಮಲ್ಕೊಳ್ತಾರೆ. ಏನೇ ಸೌಂಡ್ ಆದ್ರೂ ಅಲ್ಲಿ ಹಸು ಉಸಿರಾಡೋ ಸೌಂಡು ನಮ್ಮ ಮನೆ ಕೇಳುತ್ತೆ. ಏನೇ ಒಂದು ಸೌಂಡ್ ಆದ್ರೂ ಅವ್ರಿಗೆ ಎಚ್ಚರ ಬಿಡ್ತಾರೆ ಇವ್ರ ತಂದೆಯವರು. ಯಾರಿಗೆ? ಬೆಳಿಗ್ಗೆನೇ ಗೊತ್ತಾಗಿರೋದು ಎಲ್ಲರಿಗೂ. ಎಲ್ಲರಿಗೂ ಬೆಳಿಗ್ಗೆ ಗೊತ್ತಾಗಿರೋದು. ರಾತ್ರಿ 11 ಗಂಟೆಗೆ ನಮ್ಮ ಮೂರ್ತಿ ಮತ್ತು ಮಂಜು ಅಂತ ಇದ್ದಾರೆ ನಮ್ಮ ಅಣ್ಣಂದರು. ಅವರು ಹೋಗಿ ನೋಡ್ಕೊಂಡ್ ಬಂದಿದ್ದಾರೆ.
ಅವಾಗ ಏನು ಇಲ್ಲಿ ಇರಲಿಲ್ಲ, ಅಲ್ಲಿ ಏನು ಯಾವುದೇ ಥರದ್ದು ಏನು ಆ ಥರ ಘಟನೆ ಏನು ಆಗಿರಲಿಲ್ಲ. ಎಷ್ಟು ಗಂಟೆಲಿ ಹೋಗಿದ್ರು ಅವರು? ಒಂದು ಹೋಗಿ ನನಗೆ ಗೊತ್ತಿರೋ ಪ್ರಕಾರ ಅವರು ನಮ್ಮ ಅತ್ಗಮ್ಮ ಒಂದು 10 ಗಂಟೆ ಫೋನ್ ಮಾಡಿದ್ರೇನೋ, ಒಂದು 10 ಗಂಟೆ ತೋರಿ ಇರ್ಬೋದೇನೋ ಆ ಟೈಮಿಗೆ. ಆ ವಿಷಯ ಆ ಮಾಹಿತಿ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದು ಬೆಳಿಗ್ಗೆ ಅದು 10 ಗಂಟೆ 4 ನಿಮಿಷ. ತನಿಖೆ ಆಗ್ಬೇಕು ಅಂತ ಆಗ್ರಹಿಸ್ತೀರಿ? ಖಂಡಿತ ಸರ್, ಅದು ಎಲ್ಲಿವರೆಗೂ ಹೋದ್ರೂ ತನಿಖೆ ಆಗಲೇಬೇಕು. ಅದು ಎಲ್ಲದಕ್ಕೂ ಸಪೋರ್ಟ್. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ, ನಮ್ಮ ಅಣ್ಣ ಹೆಸರು ಮಂಜು ಅಂತ.